ಕೈಯಲ್ಲಿ ಜಾಗ ಇಲ್ಲ, ಎಲ್ಲ ಇತ್ತು ಹಾಕಿತ್ತು ಬೇಕೇನೆ. ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ನಮ್ಮ ಕಾರ್ನ ರಾಂಗ್ ಕಡೆ ಪಾರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಮ್ಮ ಇಡೀ ವ್ಲಾಗ್ ಒಂದು ಜರ್ನಿ ವ್ಲಾಗ್ ಆಗಿರುತ್ತೆ. ಆ ಜರ್ನಿ ಎಲ್ಲಿಗೆ ಹೋಗ್ತಿದ್ವಿ, ಆ ಜರ್ನಿ ಹೇಳಬೇಕಾ ಎಲ್ಲಿಗೆ ಹೋಗ್ತಿದ್ವಿ ಅಂತ. ಆ್ಯಂಡ್ ನಾನು ಹೋಗ್ತಿರೋದು ಅಲ್ಲಿಗೆ ಅಕ್ಟೋಬರಲ್ಲಿ 2024 ಲಾಸ್ಟ್ ಹೋಗಿದ್ದಿದ್ದು. ಅದಾದಮೇಲೆ ಹೋಗಿರಲಿಲ್ಲ. ಸೊ ಇವಾಗ ಪ್ಯಾಕಿಂಗ್ ಯಾವ ರೀತಿ ಮಾಡೋದು ಏನು ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ನಾನು ಮರ್ತೋಗಿದೆ ಪ್ಯಾಕಿಂಗ್ ಮಾಡೋದು. ಆ್ಯಕ್ಚುಲಿ ಇವತ್ತಿಬ್ಬರು ನಾವು ಎದ್ದಾಗ ತಲೆನೋವಿಂದನೇ ಎದ್ದಿದ್ದೀವಿ. ಆದರೂ ಜರ್ನಿ ಇದೆ, ಈ ಜರ್ನಿ ಥ್ರೂ ನಿಮ್ಮನ್ನೆಲ್ಲನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ವೀಡಿಯೋಸ್ ಎಲ್ಲ ಚೆನ್ನಾಗಿದೆ, ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಎಸ್. ಸೊ ನಾನು ಇವಾಗ ಹೇರ್ ವಾಶ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಲ್ಲಿ ರೀಚ್ ಆಗೋದು ಲೇಟ್ ಆಗುತ್ತೆ. ಸೊ ನನಗೆ ನಾಳೆ ಶೂಟಿಂಗ್ ಇದೆ. ಹಾಗಾಗಿ ನಾನು ಇಲ್ಲೇ ವಾಶ್ ಮಾಡ್ಕೊಂಡು ಹೋದರೆ ನಾನು ಲೇಟ್ ರೀಚ್ ಆದರೂ ನನಗೆ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ, ರಪ್ ಹೋಗ್ತೀನಿ. ಸೊ ನೋಡ್ತಾ ಇರಿ ವ್ಲಾಗ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಚಾನಲ್ಗೆ ಮರಿಬೇಡಿ. ಕೈಯಲ್ಲಿ ಜಾಗ ಇಲ್ಲ, ಎಲ್ಲ ಇತ್ತು. ಹಾಯ್. ಸೊ ಗಾಡಿ ಫುಲ್ ಜಾಮ್ ಆಗೋಗಿದೆ ಗಾಡಿ ಒಳಗಡೆ. ಐ ಮೀನ್ ಎಷ್ಟು ಲಗೇಜ್ಗಳಿದೆ ಅಂದರೆ ಕೌಂಟೇ ಇಲ್ಲ. ಆಮೇಲೆ ನಾವು ಎಲ್ಲಿ ಹೋಗ್ತಿದ್ವಿ ಇವತ್ತು ಅಂತ ಅಂದರೆ ನಮ್ಮ ಊರು ಮಂಗಳೂರಿಗೆ ಹೊರಟಿದ್ದೀವಿ. ಆ್ಯಂಡ್ ಐ ಥಿಂಕ್ ತುಂಬ ಟೈಮ್ ಆದಮೇಲೆ ನಾನು ಐ ಥಿಂಕ್ ನಾನು ಲಾಸ್ಟ್ ಹೋಗಿರೋದು ಅಕ್ಟೋಬರಲ್ಲಿ. ಸೊ ಲಾಸ್ಟ್ ಇಯರ್. ಇವಾಗ 2025ಗೆ ಆಲ್ರೆಡಿ ಬಂದಿದ್ದೀವಿ ನಾವು. ಆ್ಯಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಮೀನು ಊಟ ತಿನ್ನೋಕ್ಕೆ, ಅಜ್ಜಿನ ಮೀಟ್ ಮಾಡೋಕ್ಕೆ, ಅಮ್ಮನ ನೋಡೋಕ್ಕೆ, ಅಣ್ಣನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಹೌದು. ಆ್ಯಂಡ್ ಇವತ್ತು ನಮ್ಮ ಜರ್ನಿ ಯಾವ ಥರ ಇರುತ್ತೆ ಎಲ್ಲ ಹೇಳ್ತೀವಿ. ಬಟ್ ನಮ್ಮ ಕಾರ್ ಯಾವ ಥರ ಫುಲ್ ಆಗಿದೆ ಅಂದರೆ ನೀವೇ ನೋಡಿ ಒಂದ್ಸತಿ. ಲಿಟ್ರಲಿ ಆ್ಯಕ್ಚುಲಿ ನಾನು ಹೇಳ್ತಿದ್ದೆ, ನಾವು ಫಾರಿನ್ ಟ್ರಿಪ್ ಮಾಡೋದಾದ್ರೂ ಓಕೆ, ಯಾಕೆ ಗೊತ್ತಾ, ಇಷ್ಟೇ ಲಗೇಜ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಕಾರಲ್ಲಿ ಹೋಗೋದು, ಮಂಗ್ಳೂರು ಹೋಗೋದು ಅಂದರೆ ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಮಂಗ್ಳೂರು ಹೋಗಬೇಕು ಅಂತ ಅಂದಿದ ತಕ್ಷಣ ಜೀನ್ಸ್ ಇಟ್ಕೋಬೇಕು, ಕುರ್ತಾ ಟಾಪ್ಗಳನ್ನು ಇಟ್ಕೋಬೇಕು. ಬಿಕಾಸ್ ಟೆಂಪಲ್ ವಿಸಿಟ್ಸ್ ಇರುತ್ತೆ. ಸೊ ನಾವು ಅಲ್ಲಿ ಯಾವುದೇ ಬಟ್ಟೆಗಳು ನಮ್ಮದು ಇಟ್ಟಿಲ್ಲ, ಎಲ್ಲ ಬಟ್ಟೆಗಳು ಇಲ್ಲೇ ಇರೋದು. ಸೊ ಪ್ರತಿ ಟೈಮು ಹೊಸ ಪ್ಯಾಕಿಂಗು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಜಸ್ಟ್ 1 2 3 4 5 6 7 8. ಆಮೇಲೆ ಇಲ್ಲಿ ಸ್ಟಫ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ, ಸಾಹಸ ಮಾಡ್ತಿದ್ದಾರೆ. ಬೇಜಾನು ಬ್ಯಾಗ್ಗಳಿದ್ದಿದ್ರು ಕಾರಣ ಆಗ್ತಾ ಇಲ್ಲ. ಮಂಗಳೂರಲ್ಲಿ ಇದು ಟೊಮೆಟೊಗಳಿದು, ಇದು ಅಷ್ಟೇ. ಇದು ಮ್ಯಾಮ್, ಇದು ನಿಂದು ಬ್ಯಾಕ್ ಇತ್ತು ಬೇಕೇನೆ. ಅದು ನನ್ನ ಹತ್ರ ಇಟ್ಕೋತೀನಿ ನಾನು, ಅದು ಅವಳ ಹತ್ರ ಇಟ್ಕೋತೀನಿ. ಅದು ಹೊಸ ಬ್ಯಾಗು, ಗಲೀಜು ಆಗಬಾರ್ದು. ಎಷ್ಟು ಪಾಸಿಟಿವ್ ಇರ್ತೀವಲ್ವ ನಾವು ನಮ್ಮ ವಸ್ತುಗಳ ಬಗ್ಗೆ. ಸೊ ನನ್ನ ಹೊಸ ಬ್ಯಾಗ್ ಅದು ಆ್ಯಕ್ಚುಲಿ. ಸೊ ನನಗೆ ಅದನ್ನು ಗಲೀಜು ಮಾಡೋಕ್ಕೆ ತಿನ್ನೋದಿದ್ವಿ, ಅದನ್ನ ನಾವು ಅಡ್ಜಸ್ಟ್ ಮಾಡ್ತೀವಿ. ತಿನ್ನೋದು ತುಂಬಾ ಅವಶ್ಯಕತೆ. ನಮ್ಮ ಜೊತೆ ಚೇತು ನಮ್ಮ ವ್ಲಾಗ್ ಅಲ್ಲಿ ಫೇಮಸ್ ಆಗಿದೆ. ಇಬ್ರು ಬ್ಯುಸಿ ಇದ್ದಾರೆ. ಇವಾಗ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ನ ನಾವು ಮುಂದೆ ಇಟ್ಟಿದ್ದೀವಿ. ಇಂಪಾರ್ಟೆಂಟ್ ಇಲ್ದಿರೋದನ್ನ ಅಲ್ಲ, ಇವಾಗಕ್ಕೆ ಜರ್ನಿಗೆ ಇಂಪಾರ್ಟೆಂಟ್ ಇಲ್ದಿರೋದನ್ನ ಹಿಂದೆ ಇಟ್ಟಿದ್ದೀವಿ. ಸೊ ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಐ ಥಿಂಕ್ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಮಂಗಳೂರು ರೀಚ್ ಆಗೋದು ಆಲ್ಮೋಸ್ಟ್ ರಾತ್ರಿನೇ ಆಗುತ್ತೆ. ಬಿಕಾಸ್ ಊಟಕ್ಕೆ ನಾವು ಎಲ್ಲೂ ನಿಲ್ಲಿಸಲ್ಲ ಇವತ್ತು. ಬಿಕಾಸ್ ನಾವು ಇಬ್ಬರು ತಗೊಂಬಂದಿದ್ದೀವಿ. ಬಿಕಾಸ್ ನಾವು ಒಂದು ಸ್ವಲ್ಪ ಸ್ಲೋ ತಿನ್ನೋದ್ರಲ್ಲಿ, ಅಂದರೆ
ತಿನ್ಬೇಕಾದ್ರೆ ಮಜಾ ಮಾಡ್ಕೊಂಡು ಸ್ಲೋವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ತಿನ್ಕೋತೀವಿ. ಸೊ ಹಂಗಾಗಿ ಎನಿವೇಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿ. ನಮ್ಮ ಜೊತೆ ನೀವು ಕೂಡ ಬನ್ನಿ, ಓಕೆನಾ? ಸಿ ಯು. ಹಂದ್ ಪಿದಡ್ಗ ಕೊರಗಜ್ಜ. ಓಂ ನಮಃ ಶಿವಾಯ ನಮಃ. ಓಂ ಸಾಯಿರಾಮ್. ಜಯ ಆಂಜನೇಯ. ಮಹಾಗಣಪತಿ. ಇವಾಗ ಕರೆಕ್ಟಾಗಿ ಟೈಮ್ ಎಷ್ಟಾಗಿದೆ? 1:25. ರೀಚ್ ಆಗೋದು ನಾವು ಎಷ್ಟು ಗಂಟೆ ಆಗ್ಬೋದು? 10 ಗಂಟೆನಾ? ವಾಲ್ಯೂಮ್ ಬೇಡ. ಓ, ವ್ಲಾಗ್ ಮಾಡ್ತಿದ್ರೆ ನಾವು ಮ್ಯೂಸಿಕ್ಗಳನ್ನು ಸ್ವಲ್ಪ ನೋಡ್ಕೋಬೇಕಾಗಿತ್ತಲ್ಲ, ಮರ್ತೋಗಿದ್ದೆ ನಾನು. ಸೊ 1:25ಗೆ ಹೊರಡ್ತಾ ಇದ್ದೀವಿ ನಾವು. ಸೊ ಮೋಸ್ಟ್ಲಿ 10 ಆಗುತ್ತೆ. 1:25 ರೀಚ್ ಆಗೋದು ಮೋಸ್ಟ್ಲಿ 10-10:30 ಆಗ್ಬೋದು. ಬಟ್ ಊಟಕ್ಕೆ ಇವತ್ತು ನಮ್ಮದು ಪ್ಯಾಕ್ ಆಗಿದೆ. ನೀವಿಬ್ರು ನಿಲ್ಲಿಸಿ ಬೇಗ ಬೇಗ ತಿನ್ನಬೇಕು. ನೀವು ಬೇಗ ಹೆಂಗಾದ್ರೂ ತಿಂತೀರಾ, ಹೇಳ್ಬೇಕಂತಾನೆ ಇಲ್ಲ. ನಾವಿಬ್ಬರೇ ಸ್ಲೋ ತಿನ್ನೋರು. ಪರವಾಗಿಲ್ಲ, ನಾವು ಪ್ಯೂರ್ ವೆಜ್. ನಮಗೆ ಆ್ಯಕ್ಚುಲಿ ನಾವು ಈ ಹಬ್ಬ ಇವತ್ತು ಸೆಲೆಬ್ರೇಟ್, ಸಂಕ್ರಾಂತಿ ಹಬ್ಬ ನಾವು ನಮ್ಮ ಕಡೆ ಅಷ್ಟು ಆಚರಿಸಲ್ಲ ಅಲ್ವಾ. ನಾವು ಬಿಸು ಆಚರಿಸೋದು. ಹೌದು. ಎನಿವೇಸ್, ಕಮ್ ಲೆಟ್ಸ್ ಸ್ಟಾರ್ಟ್ ಆರ್ ಜರ್ನಿ. ಸೇಮ್ ಜಾಕೆಟ್ ಹಚ್ಚಿತ್ತು, ಇಲ್ಲಿ ಬಿಟ್ಟು ಹೋಗ್ಬಿಟ್ಟು ಸೇಮ್ ಪಿಂಚ್. ಮೊನ್ನೆ ದಿನನೂ ಅಷ್ಟೇ ಮ್ಯಾಮ್, ಜುಡಿಯೋಗೆ ಹೋಗಿದ್ನಲ್ಲ ಅವತ್ತು ಹೋಗ್ಬೇಕಾರೆ, ಅವತ್ತು 2 ಇದ್ದಿದ್ದು. ಇದು ಅಲ್ಲ ಮ್ಯಾಮ್, ಎಲ್ಲಿತ್ತು ಮತ್ತೆ ಇತ್ತು. ನನಗೆ ಆಗಲ್ಲ, ಅದಕ್ಕಂತ ನಾನು ಎಲ್ಲಿ ತಗೊಂಡೆ. ಮತ್ತೆ ಹುಡುಗಿ ಯಾರೋ ಬಂದ್ಬಿಟ್ಟು ಇದು ತಗೊಂಡ್ಲು ಮ್ಯಾಮ್, ಆಕ್ಚುಲಿ ಸಿಕ್ಕಾಪಡೆ ನಿದ್ದೆ ಬರ್ತಾ ಇದೆ. ನಾನು ಟ್ರಾಫಿಕ್ ಇವತ್ತು ಕಮ್ಮಿ ಇರುತ್ತೆ ಅನ್ಕೊಂಡಿದ್ದೆ. ಬಿಕಾಸ್ ಸಂಕ್ರಾಂತಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿರ್ತಾರೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಇಷ್ಟು ಬಿಸಿಲಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಒಂದು ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಫಂಕಿ ಕ್ಯಾಪ್, ಮೇ ಬಿ ಇದನ್ನ ನಾನು ಘಾಟ್ ಸೆಕ್ಷನಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ 1 ಜಾಕೆಟು 2 ಜಾಕೆಟು, ಇದಂತೂ ಮಂಗಳೂರಲ್ಲಿ ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಂಗಳೂರಂತೂ ಬೆಂಗಳೂರಿಗಿಂತ ಆಪೋಸಿಟ್ ವೆದರ್ ಇರುತ್ತೆ. ಸೊ ಇಂಥ ನಮ್ಮ ಗುಡ್ಲಕ್ ಹೋಗೋದಿಲ್ಲ. ಆ್ಯಂಡ್ ನನ್ನ ಹತ್ರ ನೆಕ್ಸ್ಟ್ ಚೂರು ಬ್ಲಾಗ್ ಕೂಡ ತುಳುಟೆ ಎಪ್ಪುಡು, ಸ್ವಲ್ಪ ತುಳುಟೆ ಅಲ್ಲ, ನೆಕ್ಸ್ಟ್ ವ್ಲಾಗ್ಗಳು ನಮ್ಮದು ಜಾಸ್ತಿ ಮಂಗಳೂರದೇ ಇರುತ್ತೆ. ಬಿಕಾಸ್ ಸ್ವಲ್ಪ ದಿನ ಇರ್ತೀವಿ ನಾವು. ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ, ನಾನಂತೂ ಲೈಕ್ 2.5 months ಬಿಟ್ಟು ಹೋಗ್ತಾ ಇದ್ದೀನಿ ಮಂಗಳೂರಿಗೆ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಆ್ಯಂಡ್ ಇನ್ನೊಂದು, ಇಬ್ಬರಿಗೂ ಏನಕ್ಕೆ ಎಕ್ಸೈಟ್ಮೆಂಟ್ ಇದೆ ಅಂದರೆ, ಅಮ್ಮ ಗೊತ್ತಿಲ್ಲ ನಾವು ಬರ್ತಾ ಇರೋದು. ಇದನ್ನ ಸರ್ಪ್ರೈಸ್ ಆಗಿ ನಾವು ಇಟ್ಟಿದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಯಾವಾಗಲೂ ಅವ್ರಿಗೆ ಗೊತ್ತಿರುತ್ತೆ ನಾವು ಬರೋದು. ಈ ಸಲ ಹೇಳೋದು ಬೇಡ ಅಂತ. ಹೌದು. ಬಟ್ ನಮಗೆ ಒಂದೇನು ಗೊತ್ತಾ, ನಾವು ಊರಿಗೆ ಹೋಗ್ತಿದೀವಿ ಅಂದರೆ ನಾವು ಅವ್ರಿಗೆ ಸ್ಪೆಷಲ್ ಫಿಶ್ಶು ಇದೆಲ್ಲ ಮಾಡಕ್ಕೆ ಹೇಳ್ತೀವಿ. ಅಂದರೆ ಮಂಗಳೂರು ಊಟ ಬೇಸಿಕಲಿ ಅದೇ ನಮ್ಗೆ ಬೇಕಿರೋದು. ಹೌದು. ಚಿಕನ್ ಅಂತೂ ಫಸ್ಟೇ ಹೇಳ್ಬಿಡ್ತೀವಿ, ಚಿಕನ್ ಅಂತೂ ಮಾಡೋಕ್ಕೇನೆ ಇಲ್ಲ ಅಂತ. ಯಾಕಂದರೆ ಬೆಂಗಳೂರಲ್ಲಿ ಫಿಶ್ ಅಷ್ಟು ಮಂಗಳೂರಲ್ಲಿ ಸಿಗೋ ಥರ ಸಿಗಲ್ಲ. ಆ್ಯಂಡ್ ಮನೆ ಊಟ ಬೇರೆ. ಸೊ ಫಸ್ಟ್ ಇವತ್ತು ನಾನು ಹೋಗಿದ ತಕ್ಷಣ ಡೈರೆಕ್ಟ್ ಕಿಚನ್ಗೆನೆ ಚೆನ್ನಾಗಿ ಅಡುಗೆ ಮಾಡಿದರೆ ಸಾಕಪ್ಪ. ಮತ್ತೆ ಹೋಗಿ ನಮಗೇನೆ ಹೆಂಗಂದ್ರೆ ಮಕ್ರ ಆಗಿಲ್ಲ ಅಂದರೆ ಸಾಕು ನಾವೇನೆ. ಸೊ ನೋಡೋಣ, ಇವತ್ತಿನ ನಮ್ಮ ಜರ್ನಿಯಲ್ಲಿ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ನೀವೆಲ್ಲರೂ ಮಂಗಳೂರಿಗೆ ವಿಸಿಟ್ ಮಾಡಿದ್ದೀರಾ ಯಾರಾದರೂ ಅಂದರೆ ನಮಗೆ ಕಮೆಂಟ್ ಮಾಡಿ, ಮಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಹೇಳಿ. ಆ್ಯಂಡ್ ಇನ್ನೇನಾದರೂ ಮಂಗಳೂರಲ್ಲಿ ಸ್ಪೆಷಲ್ ಊಟದ ಪ್ಲೇಸ್ ಏನಾದರೂ ನಿಮಗೆ ಸಜೆಷನ್ಸ್ ಬೇಕಿದ್ರೂ ನಮ್ಗೆ ಹೇಳಿ. ವಿ ಆರ್ ಹಿಯರ್ ಫಾರ್ ಯು. ನನಗೆ ಏನೋ ತಿನ್ಬೇಕು ಅಂತ ಆಸೆ ಆಯ್ತು. ರ್ಯಾಪರ್ ತೆಗಿಯೋಕ್ಕೇನೆ ಅರ್ಧ ಗಂಟೆ. ಇವಾಗ ನಂಗೆ ಆಗ್ತಿಲ್ಲ, ಮರ್ಸ್ಬಿಡ್ತೀನಿ. ನಿಂಗೆ ಬೇಕಾ? ಓಪನ್ ಮಾಡಿದ ತಕ್ಷಣ ನನಗೂ ಬೇಕು. ಇಷ್ಟುವರೆಗೆ ಬೇಡ ಅಂತಿದ್ದು. ಇದು ನಿಮ್ಮೆಲ್ಲರ ಪರವಾಗಿ
ಬಂದ್ಬಿಟ್ಟು ನನ್ನ ಫೇವ್ರೆಟ್ ಚಾಕ್ಲೇಟ್. ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಈಗ ಬೇಡಪ್ಪ, ಮತ್ತೆ ಊಟ ಆದ್ಮೇಲೆ ನೋಡೋಣ. ಅಲ್ಲ ತಿನ್ನಿ. ಆಯ್ತು, ನೆಕ್ಸ್ಟ್ ನೀವು ಪುರುಷನದ ಊಟ ಆದ್ಮೇಲೆ ಇನ್ನೊಂದು ಕೊಡ್ತೀನಿ, ವಾಪಸ್ ಪುರುಷನ ಚೇತು ಅವ್ರಿಗೆ ತಿನ್ಸ್ಬೇಕು. ಹ್ಯಾಪಿ ಸಂಕ್ರಾಂತಿ. ನಮ್ ಮುಂದೆನೆ ತಿನ್ಸಿ, ವ್ಲಾಗ್ ಅಲ್ಲಿ ಹಾಕ್ಬೇಕು ನಾನು. ಸ್ಪೆಷಲ್ ಕಾರು ಪುರುಷನ ಚೆನ್ನಾಗಿದೆ. ಫ್ರೀ ಎಸಿ ಅಲ್ಲ, ಫ್ರೀ ವಿಂಡೋ, ಎಕ್ಸ್ಟ್ರಾ ವಿಂಡೋ. ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸ್ತಿದೆ. ರೋಡಲ್ಲಿ ಅದ್ಭುತವಾದ ದೃಶ್ಯಗಳು ನೋಡೋಕ್ಕೆ ಸಿಕ್ತು. ನೋಡ್ತಾ ನೋಡ್ತಾ ನಾವು ತಂದಿದ್ದ ಟಿಫಿನ್ ಬಾಕ್ಸ್ನ ನಾವು ಓಪನ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಂಥ ಸ್ಲೋ ಈಟರ್ಸ್ಗೆ ಟಿಫಿನ್ ಬಾಕ್ಸ್ ತೊಗೊಂಡೋಗೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆರಾಮ್ಸೆ ನಾವು ಕಾರಲ್ಲಿ ಕುತ್ಕೊಂಡು ಮ್ಯೂಸಿಕ್ ಕೇಳಿಕೊಂಡು ಊಟ ಮಾಡಿಕೊಂಡು ಜಾಲಿ ಮಾಡ್ಬೋದು. ಈ ಟಿಫಿನ್ ಬಾಕ್ಸ್ ನಮ್ಗೆ ತುಂಬಾ ಫೇವ್ರೆಟ್. ಯಾಕಂದರೆ ಈ ಟಿಫಿನ್ ಬಾಕ್ಸ್ ನಮಗೆ ನಮ್ಮ ಫ್ರೆಂಡ್ ಕರಿಷ್ಮಾ ಅವರ ತಂದೆ ನಮ್ಮ ಬರ್ಡೇಗೆ ಗಿಫ್ಟ್ ಮಾಡಿದರು. ತುಂಬ ಖುಷಿಯಾಗಿತ್ತು ನಮಗೆ. ಆ ಟೈಮಿಂದ ಇವಾಗವರೆಗೂ ಈ ಟಿಫಿನ್ ಬಾಕ್ಸ್ನ ನಾವು ಎಲ್ಲ ಕಡೆ ತಗೊಂಡು ಹೋಗ್ತೀವಿ. ಸೊ ನೋಡಿ, ಇಲ್ಲಿ ಊಟ ಮಾಡಿಕೊಂಡು ನಾವಂತೂ ಜಾಲಿ ಜಾಲಿ. ಫುಡ್ ಆ್ಯಂಡ್ ಮ್ಯೂಸಿಕ್ ಬ್ರಿಂಗ್ಸ್ ಸೋ ಮಚ್ ಹ್ಯಾಪಿನೆಸ್ ಟು ಆರ್ ಸೋಲ್, ರೈಟ್? ನೀವೆಲ್ಲರೂ ಎಗ್ರಿ ಮಾಡ್ತೀರಾ ಇದನ್ನು? ಕಿಚ್ಚ ಬಾಸ್ ಫೋಟೋ ನೋಡಿಕೊಂಡು, ಈ ಲೋಟಸ್ ಥೀಮ್ ಹೋಟೆಲ್ನ ನೋಡಿಕೊಂಡು ಈ ವ್ಯೂಗಳನ್ನು ಎಂಜಾಯ್ ಮಾಡ್ಕೊಂಡ್ವಿ. ನಮ್ಮ ಕಾರ್ನ ರಾಂಗ್ ಕಡೆ ಪಾರ್ಕ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ನೋಡಿ, ಚಾಕ್ಲೇಟ್ ಶಾಪ್ ಇದೆ, ನಾವಿಬ್ರು ಇಲ್ಲಿದ್ದೀವಿ. ಚಾಕ್ಲೇಟು ನಾವು ಜಾಲಿ ಜಾಲಿ ಖಾಲಿ ಖಾಲಿ ಈ ಥರ ಅಂಗಡಿಗಳು ಸಿಕ್ಬಿಟ್ರೆ. ಆಕ್ಚುಲಿ ಅಂಗಡಿ ಮುಂಚೆ ಇರ್ಲಿಲ್ಲ ಅನ್ಸುತ್ತೆ, ಇವಾಗ ಇತ್ತು. ನಾವು ಅಲ್ಲಿ ಇಲ್ಲಿ ಪಾರ್ಕ್ ಮಾಡ್ತಿದ್ವಿ ಗಾಡಿನ ಅವಾಗ. ಸೊ ಜಾಲಿ ಜಾಲಿ ಬರೀ ಎಲ್ಲ ಜಾಸ್ತಿ ಜಾಸ್ತಿ ದುಡ್ಡಿತ್ತು. ಇವಾಗ ಫುಲ್ ಖಾಲಿ ಖಾಲಿ ಆಯ್ತು. ಇವಾಗ ಒಂದು 5 ನಿಮಿಷ ಶಾಪಿಂಗ್ ಮಾಡಿ ಬಂದು, ಸೊ ನಾವು ಆ ಅಂಗಡಿಗೆ ಹೋಗಿ ಏನೇನು ತೊಗೊಂಬಂದ್ವಿ ಅಂತ ನಿಮ್ಗೆ ತೋರಿಸ್ತೀನಿ. ತುಂಬ ಚಾಕ್ಲೇಟ್ಸ್ ಇತ್ತಾಯ್ತಾ, ತುಂಬ ಅಂದರೆ ಎಲ್ಲದು ಬೇಕಿತ್ತು ನಮಗೆ. ಸೊ ಇದನ್ನ ನಾವು ಬರೀ ಖುಷಿಯಲ್ಲಿ ತೋರಿಸ್ತಾ ಇದೀವಿ. ನಾಳೆ ಏನಾದರೂ ಯಾರಾದರೂ ಮಕ್ಕಳೆಲ್ಲ ಇದನ್ನ ನೋಡಿ ಅವ್ರ ಅಮ್ಮ ಆಸೆ ಪಟ್ಟು ಮಕ್ಕಳು ಕೊಡಿ ನನಗೂ ಬೇಕು ಬೇಕು ಅಂದರೆ ನಮ್ಗೆ ಗೊತ್ತಿಲ್ಲ. ಇದು ಜಸ್ಟ್ ನಾವು ಏನು ಹೋಗಿ ತಗೊಂಬಂದ್ವಿ ಅಂತ ತೋರ್ಸಕ್ ಬೇಕಿತ್ತು. ಸೊ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ನೀವೆಲ್ಲರೂ ತಿಂದಿರ್ತೀರಾ ಇದು ಜೆಲ್ಲಿ. ಈ ಜೆಲ್ಲಿ ಇದು ಚಾಕ್ಲೇಟ್ ಅಲ್ಲ, ಜೆಲ್ಲಿ ಇದು. ಇದರ ಒಳಗಡೆ ಇವಾಗ ಲೀಚಿ ಗೊತ್ತಲ್ಲ ನಿಮಗೆ, ಫ್ರೂಟು. ಆ ಲೀಚಿ ಫ್ರೂಟದು ಇರುತ್ತೆ ಇದ್ರ ಒಳಗಡೆ. ನನ್ನ ಫೇವ್ರೇಟ್. ಲೈಕ್ ಹೆಂಗೆ ಅದ್ವಿತಿಗೆ ಗೀ ರೋಸ್ಟ್ ಇಷ್ಟ, ನನಗೆ ಲೀಚಿ ಇಷ್ಟ, ಕಾರ್ನ್ ಇಷ್ಟ. ಬಟ್ ನಂಗೆ ಲೀಚಿ ಈ ಜೆಲ್ಲಿ ತುಂಬ ಇಷ್ಟ. ಯಾಕಂದರೆ ಆ ಬಾಯಿಗೆ ಅದು ಸಿಗುತ್ತೆ ಕ್ಯೂಬ್ಗಳು. ಸೊ ಇದನ್ನ ಫಸ್ಟ್ ತಗೊಂಡ್ವಿ ನಾವು. ಆ್ಯಕ್ಚುಲಿ ನಾನು ಹೊರಗಡೆಯಿಂದ ನೋಡಿರೋ ಚಾಕ್ಲೇಟ್ ಅಂದರೆ ಇದು. ಯಪ್ಪೋ ಎಷ್ಟಿದೆ, ಇನ್ನೊಂದಿದೆ ಸಿಗ್ತಾ ಇಲ್ಲ. ಸೊ ಈ ಚಾಕ್ಲೇಟ್ ನಿಮ್ಗೆ ಗೊತ್ತಿರುತ್ತೆ, ತುಂಬ ಮಂದಿ ತಿಂದಿರ್ತಾರೆ ಈ ಚಾಕ್ಲೇಟ್ನ. ಫಸ್ಟ್ ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನನಗೆ ಕಂಡಿರೋದೇ ಇದು. ಅದಕ್ಕಂತಾನೆ ನಾನು ಅಂಗಡಿ ಒಳಗಡೆ ಹೋದೆ. ಇವರು ಜೆಲ್ಲಿಗೆ ಹೋದ್ರು, ನಾನು ಈ ಚಾಕ್ಲೇಟ್. ಹೌದು, ಇದು ಮಿಲ್ಕ್ ಚಾಕ್ಲೇಟ್. ಇದು ಮಿಲ್ಕಲ್ಲಿ ಮಾಡಿರೋ ಚಾಕ್ಲೇಟ್. ಐ ಥಿಂಕ್ ನೀವು ಈ ಚಾಕ್ಲೇಟ್ ನೀವು ಸ್ಕೂಲಲ್ಲಿ ಇದ್ದಾಗೆಲ್ಲ ತಿಂದಿರ್ತೀರ. ನಮ್ಮಿಬ್ರಿಗೆ ಫೇವ್ರೇಟ್ ಇದು. ಇದೇನು ಗೊತ್ತಾ, ಒಂದೇ ಸ್ಟ್ರೇಟ್ ಆಗಿ 1-2 ಮುಗಿಸ್ಬೋದು, ಅಷ್ಟು ಸಗದಾಗಿದೆ. ಅಲ್ಲಿ ಸ್ವಲ್ಪ ಗಟ್ಟಿರ್ಬೇಕು. ಆಮೇಲೆ ಇನ್ನೊಂದು ಫೇವ್ರೇಟ್ ಚಾಕ್ಲೇಟ್. ಇದು ಆಕ್ಚುಲಿ ಇಂಡಿಯಾದಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೀವು ತಿಂದಿರ್ತೀರ, ಒಳಗಡೆ ಜೆಮ್ಸ್ ಇರುತ್ತೆ, ಮತ್ತೆ ಕಟ 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 ಅಂತ ಸ್ಪಾರ್ಕಲ್ ಏನ್ ಹೇಳ್ತಾರೆ ಇದು ಮ್ಯಾಜಿಕ್ ಪಾಪಿಂಗ್ ಕ್ಯಾಂಡಿ ಅಂತ ಬರ್ದಿದ್ದಾರೆ ಇಲ್ಲಿ. ಅದೂ ಸಿಗ್ತಾ ಇತ್ತು, ಅದೂ ನಿಲ್ಸಿದ್ದಾರೆ. ಸೊ ನಾನು ಇದನ್ನು ಹುಡುಕ್ತೆ. ಯಾವಾಗ್ಲೂ ನನ್ಗೊಂದು ಕ್ವಶನ್ ಇದೆ ಆಯ್ತಾ, ಏನಕ್ಕದು ಎಲ್ಲ ನಮ್ಗೆ ಇಷ್ಟ ಆಗೋ, ಇವಾಗ ಕಾಸ್ಮೆಟಿಕ್ಸ್ ಆಗಿರ್ಲಿ ಈ ಥರದ್ದು, ಮತ್ತೆ ಬೈಟ್ಸ್, ಅದು ಚಿಪ್ಸ್ ಎಲ್ಲ ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಅದೇ ಔಟ್ ಆಫ್ ಸ್ಟಾಕ್ ಸ್ಟಾಪ್ ಮಾಡಿಬಿಡ್ತಾರೆ. ನಾನು ಆಕ್ಚುಲಿ ಇದು ನನ್ನ ಕಸಿನ್ ಇದ್ದಾರೆ ನಮ್ದು UK ಅಲ್ಲಿ ಇರೋದು, ಅವರು ಸೊಲ್ಮ್ಯಾಕ ಅಂತ. ಆ್ಯಂಡ್ ಶಿ ಈಸ್ ಲೈಕ್ ಆರ್ ಓನ್ಲಿ ಕ್ಲೋಸೆಸ್ಟ್ ಸಿಸ್ಟರ್ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅವರು
ವರ್ಷಕ್ಕೆ ಒಂದ್ಸತಿ ಬರ್ತಾರೆ. ಸೊ ಈ ಸಲ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ವೆನ್ ಶೀ ಈಸ್ ಕಮಿಂಗ್ ಫ್ರಮ್ UK ಪಕ್ಕ ನಾವು ಅವರು ನಮ್ಮ ಚಾಕ್ಲೇಟ್ಸ್ ತರೋದು, ಗಿಫ್ಟ್ಸ್ ತರೋದು ವ್ಲಾಗ್ ಮಾಡ್ತೀವಿ, ಅವ್ರ ಜೊತೆಗೂ ವ್ಲಾಗ್ ಮಾಡ್ತೀವಿ. ಬಟ್ ಅವ್ರ ಹತ್ರ ನಾನು ಹೇಳಿದ್ದೆ ನಂಗೆ ಇದು ತಗೊಂಬನ್ನಿ ಅಂತ ಹೇಳಿಬಿಟ್ಟು. ಸೊ ಈ ಸಲ ಅವ್ರು ತಗೊಂಬಂದಿದ್ರು. ಸೊ ಮತ್ತೆ ಇವಾಗ ಸಿಗ್ತಾ ನಾನಂತೂ ಬಿಟ್ಟಿಲ್ಲಪ್ಪ. ಆಮೇಲೆ ಈ ಒಂದು ಕಿಟ್ಕ್ಯಾಟ್ ರಾಸ್ಬೆರಿ ಬ್ಲಾಸ್ಟ್ ಅಂತ ನಾನು ಅಂದೆ ಇವ್ರಿಗೆ ಏನೋ ಒಂದು ಡಿಫ್ರೆಂಟ್ ಇದೆ, ಟ್ರೈ ಮಾಡೋಣ ಅಂತ. ಸೊ ಇದು ಟ್ರೈ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನಾವು ಹೇಳ್ತೀವಿ. ಏನೋ ಡಿಫ್ರೆಂಟ್ ಆಗಿದೆ ರಾಸ್ಬೆರಿ. ತಿನ್ನೋ ಟೈಮಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ತಿಂದ್ಮೇಲೆ ಮೇ ಬಿ ಯುನೋ. ಆ್ಯಂಡ್ ಇನ್ನೊಂದೇನಂದರೆ ಇವಾಗ ನಾವು ಈ ಅಂಗಡಿಯಲ್ಲಿದೆ ಹಾಸನ್ ಅಂದರೆ ಲಾಸ್ಟ್ ಟೋಲಲ್ಲಿರೋದು. ಇಲ್ಲಿ ನಾವು ಒಂದೊಂದೇ ತಗೊಂಡು ಹೋಗಿರೋ ಚಾಕ್ಲೇಟ್ ಇಷ್ಟ ಆಗಿಬಿಟ್ರೆ ಮತ್ತೆ ಬರಬೇಕಂದ್ರೆ ಇಲ್ಲಿ ಬರಬೇಕು ವಾಪಸ್. ಮಂಗಳೂರಿಂದ ವಾಪಸ್ ಬೆಂಗಳೂರು ಹೋಗೋಗ್ಲೇ ಬರಬೇಕಷ್ಟೆ. ಆಮೇಲೆ ಇದು ನಮ್ಮ ಅಣ್ಣನಿಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ. ಜೆಲ್ಲಿ ಏನಂತಾರೆ, ಅರಿಬು ಅಂತಾರೆ, ಬಟ್ ಇಟ್ಸ್ ಜೆಲ್ಲಿ ಥರ ಸಾಫ್ಟ್ ಆಗಿರುತ್ತೆ. ಸ್ವೀಟ್ ಅಷ್ಟೊಂದು ಏನಿರಲ್ಲ, ಕೋಲಾ ಫ್ಲೇವರ್ ಅವ್ರ ಫೇವ್ರೇಟು. ಸೊ ಅದು ನೆನಪಾಯ್ತು, ಅವ್ರಿಗೆ ಕೇಳಿದ್ವಿ ಬೇಕಾ ಅಂತ. ಸೊ ಅವ್ರಿಗೆ ತಗೊಂಡ್ವಿ. ಆಮೇಲೆ ಇದು ಚ್ವಿಂಗಮ್ ಎಷ್ಟೋ ಜನ ತಿಂದಿರ್ತೀರ. ಸೊ ಈ ಚ್ವಿಂಗಮ್ ಏನಕ್ಕೆ ನಮಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಯ್ತು ಅಂದರೆ ಅಣ್ಣನಿಗೆ ಇಷ್ಟ ಆಯಿತು, ಅಣ್ಣ ತೊಗೊಂಬರ್ತಿದ್ರು. ಆ್ಯಂಡ್ ಅದರಲ್ಲಿ ಇನ್ನೊಂದು ಏನು ಗೊತ್ತಾ, ಆ ರ್ಯಾಪರಲ್ಲಿ ಆ ಚ್ವಿಂಗಮ್ ತಿನ್ನೋವಾಗ ಆ ರ್ಯಾಪರಲ್ಲಿ ಟ್ಯಾಟೂ ಇದೆ. ಸೊ ಅದನ್ನು ನಾವು ಕೈಗೆ ಹಾಕಿ ಹಿಂಗೆ ನೀರಿಗೆ ಇದು ಮಾಡಿದ್ರೆ ಟ್ಯಾಟೂ ಬರುತ್ತೆ. ಸೊ ನಮ್ಗೆ ಅದಕ್ಕೆ ಇಷ್ಟ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಆ್ಯಂಡ್ ಆಮೇಲೆ ನಗಬೇಡಿ, ಲಿಪ್ಸ್ಟಿಕ್ ಚಾಕ್ಲೇಟ್ ಎಷ್ಟು ಜನ ತಿಂದಿದ್ದೀರಾ ಕಮೆಂಟ್ ಮಾಡಿ. ಸ್ಕೂಲಲ್ಲಿ ಇದ್ದಾಗೆಲ್ಲ ಲಿಪ್ಸ್ಟಿಕ್ ಹಾಕಕ್ಕೆ ಬಿಡ್ತಾ ಇರಲಿಲ್ಲ, ಅವಾಗ ಸ್ಟೈಲು ಮಕ್ಳು ಹಾಕ್ತಾ ಇರಲಿಲ್ಲ ಚಾಕ್ಲೇಟ್. ಸೊ ಚಾಕ್ಲೇಟ್ ತಿಂತ ಅದನ್ನೇ ಲಿಪ್ಸ್ಟಿಕ್ ಥರ ಹಾಕ್ತಿದ್ವಿ, ಎಷ್ಟು ಜನ ಹಾಕಿದ್ವಿ. ನನಗೇನೋ ಇವತ್ತು ಫುಲ್ ಜೋಶ್ ಬಂತು, ನಾಸ್ಟಾಲ್ಜಿಕ್ ಆಗಿ ಒಂದೊಂದೇ ಮುಂಚಿದ್ದು ಎಲ್ಲ ನೆನಪುಗಳನ್ನು ರಿಫ್ರೆಶ್ ಮಾಡೋಕ್ಕೆ. ಅದಕ್ಕೆ ಅಂದೆ ಒಂದು ತೊಗೊಳ್ಳೋಣ ಅಂತ. ಇದು ನಿಂದು ಅದರಲ್ಲೇ ಹಿಡ್ಕೊಂಡು ನನಗೆ ಇದು ಪಿಂಕ್ ಕಲರ್ ಇಷ್ಟ ಆಯಿತು. ಆಮೇಲೆ ಇದು ನನ್ನ ಫೇವ್ರೇಟು. ಇದು ಚಿಕ್ಕ ವಯಸ್ಸಿಂದ ನಾನು ಸಿಕ್ಕಾಪಡೆ ಫೇವ್ರೇಟ್. ಇದು ಗಮ್ಮಿ ಅಂತ. ಇದು ಬರ್ಗರ್ ಶೇಪಲ್ಲಿರುತ್ತೆ. ಆಮೇಲೆ ಈ ಥರ ಹಾಟ್ ಡಾಗ್ ಶೇಪಲ್ಲಿ ಇರುತ್ತೆ. ನಂಗೆ ತುಂಬಾ ಇಷ್ಟ. ಇದೂ ಜೆಲ್ಲಿನೇ. ಆಮೇಲೆ ಇದು ಎರಡು, ಒಂದು ಚೇತುಗೆ, ಒಂದು ಪುಷ. ನನಗೆ ಟ್ರೈ ಮಾಡೋಕ್ಕೆ ಅವ್ರ ಹತ್ರ ಕೇಳೋಣ ಹೇಗಿದೆ ಅಂತ. ಅವ್ರು ತಿನ್ನುವಾಗ ನಿಮಗೆ ತೋರಿಸ್ತೀವಿ, ಆ ರ್ಯಾಪರು ತೋರಿಸ್ತೀವಿ, ಅದರಲ್ಲಿ ಇರೋ ಟ್ಯಾಟೂನು. ಇವಾಗ ಇರೋದು ಇದು ತಗೊಂಬಂದ್ವಿ ಕಿಟ್ಕ್ಯಾಟ್. ಇದು ಅಣ್ಣನಿಗೆ, ಯಾಕಂದರೆ ಅಣ್ಣನಿಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರು ಯಾವಾಗಲೂ ಯಾರಾದರೂ ಫಾರಿನಿಂದ ಬರೋದಂದರೆ ಕೇಳ್ತಾರೆ. ಅವ್ರಿಗೆ ಬೇಸಿಕಲಿ ಫಾರಿನ್ದು ಕಿಟ್ಕ್ಯಾಟ್ ಫ್ಲೇವರ್ ಇಷ್ಟ. ನಿಮಗೆ ಗೊತ್ತಿರುತ್ತೆ, ಇಂಡಿಯಾದಲ್ಲೂ ನಾವು ಫಾರಿನಲ್ಲೂ ತೊಗೊಂಬರೋ ಚಾಕ್ಲೇಟ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ನಮಗೆ ಇಬ್ಬರಿಗೆ ವೈಟ್ ಕಿಟ್ಕ್ಯಾಟ್. ವೈಟ್ ಚಾಕ್ಲೇಟ್ ಅಂದ್ರೆ ನನಗೂ ಅದ್ವಿತಿಗೂ ಸಿಕ್ಕಾಪಟ್ಟೆ ಇಷ್ಟ ವೈಟ್ ಚಾಕ್ಲೇಟ್. ಅಲ್ಲಿ ಇನ್ನೊಂದು ಚಾಕ್ಲೇಟ್ ನೋಡಿದೆ, ಕ್ಯಾಡ್ಬರಿದು ಮಿಲ್ಕು. ಬಟ್ ಎಷ್ಟು ಚಾಕ್ಲೇಟ್ ತಿನ್ನೋದು. ಆಲ್ರೆಡಿ ನಮ್ಮ ಅಕ್ಕ ಡಿಸೆಂಬರ್ ಕ್ರಿಸ್ಮಸ್ಗೆ ಕಳ್ಸಿಕೊಟ್ಟಿದ್ರು ಲಂಡನ್ನಿಂದ, ಅದು ಚಾಕ್ಲೇಟ್ ಇದೆ. ಆಮೇಲೆ ಅದ್ವಿತಿ ಅವ್ರಿಗೆ ರೀಸೆಂಟ್ ಆಗಿ ಹೌದು ರಾಯ್ ಸರ್ ಅವರು, ಕಾನ್ಫಿಡೆಂಟ್ ಗ್ರೂಪ್ ಅವರು, ರಾಯ್ ಸರ್ ಕೂಡ ಕ್ರಿಸ್ಮಸ್ಗೆ ಕಳ್ಸಿದ್ರು. ಅದು ಎಷ್ಟು ಚಾಕ್ಲೇಟ್ಸ್ ಇದೆ. ಸೊ ಬೇಡ ನಮ್ಗೆಲ್ಲ ಸುಮ್ಮನೆ ಪಿಂಪಲ್ಸು ಮತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ತಗೊಂಡ್ವಿ. ಸೊ ನೋಡೋಣ, ಇನ್ನು ತಿಂದು ಜಾಲಿ ಫುಲ್ ಖಾಲಿ. ಇವಾಗ ಪುಷ್ಯನ ಮತ್ತು ಚೇತು ಅವರು ಊಟಕ್ಕೆ ಹೋಗಿದ್ದಾರೆ. ನಾವು ಕಾರಲ್ಲೇ ಊಟ ಮಾಡಿದ್ವಲ್ಲ. ಸೊ ಇವಾಗ ಅವರು ಊಟ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಊಟ ಮಾಡಿಕೊಂಡು ಬರೋವರೆಗೂ ನಾವು ಕಾರಲ್ಲಿ ಇರ್ತೀವಿ. ಅವ್ರು ಬಂದಮೇಲೆ ಅವ್ರಿಗೆ ನಾವು ಚ್ವಿಂಗಮ್ ಕೊಡ್ತೀವಿ. ಅದು ಆ ಟೈಮಲ್ಲಿ ಸ್ಟಿಕ್ಕರ್ ತೋರಿಸ್ತೀವಿ. ಓಕೆನಾ? ಸ್ಟಿಕ್ಕರ್ ಆಮೇಲೆ ಅವ್ರಿಗೆ ಹಿಂಗೆ ಇಷ್ಟ ಆಯ್ತಾ ಇಲ್ಲ ಅಂತ. ಬಾಯ್. ಚೇತು ಮತ್ತು ಪುರುಷನ ಊಟ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಒಳ್ಳೆ ಮಜಾ ಇದೆ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಓಕೆ, ಒಬ್ರಿಗೆ ರೆಡಿ ಆಗಿದ್ದಾರೆ, ಒಬ್ರು ಚ್ವಿಂಗಮ್ ತಿನ್ನಕ್ಕೆ ರೆಡಿ ಆಗಿದ್ದಾರೆ. ಇವಾಗ್ರೂ ಕಣ್ಣು ಸನ್ನೆಯಲ್ಲಿ ಹೇಳ್ತಿದ್ದಾರೆ ಕೊಡಿ ಅಂತ. ಇದು ಪೋಯಮ್ ಅಂದ್ರಗಾರು ಡೋಂಟ್ ವಾಂಟ್ ಡೋಂಟ್. ಆಯ್ತು, ಇವಾಗ ಇದನ್ನ ಹುಡುಕಕ್ಕೆ ಅರ್ಧ ಗಂಟೆ. ಇಲ್ಲಿ ತಿಂದಿರೋದೆಲ್ಲ ಅಲ್ಲಿ ನಿಮ್ಮ ಸೈಡ್ಗೆ ಬಿದ್ದಿದೆ. ಚೇತು ನನ್ನ ಹತ್ರ ಕೇಳ್ತಿದ್ದಾನೆ. ಕಾರ ಅಲ್ಲಿ
ಚಿಂಗ ಹುಡ್ಕಿ ಅವ್ನ್ ಬೈಕ್ ನೋಡಿದ್ರಲ್ಲಿ ಅವನು ಇರ್ಲಿ ಅಲ್ಲಿ ನಮ್ಗೇನು. ನೋಡಿ ಇದು ಟ್ಯಾಟು ಬಗ್ಗೆ ನಾವು ವ್ಲಾಗ್ ಅಲ್ಲಿ ಹೇಳ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಯಾರಿಗೋ ಹುಳಿ ಸಿಕ್ಕಿದೆ, ಹುಲಿ ನಾನು ಇನ್ನೊಬ್ರಿಗೆ ಇದು ಇಲ್ಲಿ. ಸೊ ಈ ಎಲ್ಲ ಅವ್ರ ಕಾಲು. ಸ್ಟಿಕ್ಕರ್ಗಳು ನಮ್ಗೆ ಇದ್ರಲ್ಲಿ ಥ್ಯಾಂಕ್ ಯು. ಸಿಗುತ್ತೆ. ಇದು ಟ್ಯಾಟು ಹೆಂಗಿದೆ ಚ್ವಿಂಗಮ್ ಅಂತ ತಿಂದು ಹೇಳ್ಬೇಕು ಇಬ್ರು. ಒಂದು ಸ್ವಲ್ಪ ಡಿಲೇ ಆಯ್ತಮ್ಮ, ಕೆಳಗಡೆ ಬಿದ್ದಿತ್ತು. ಇದು ತಿಂತ ಟೇಸ್ಟ್ ನನ್ನ ಹತ್ರನೇ ತೆಗ್ಸ್ತಾಳೆ ಕೈ. ಹಂಗ ಹಾ ಸುತ್ತ ಚೇಂಜ್ ಆಯ್ತು. ಆಗಿದ್ದ ಟೇಸ್ಟ್. ಹಾಗಾದ್ರೆ ಇದು ಆಲ್ರೆಡಿ ತಿಂದಿದೆ. ಇಲ್ಲ, ನಾನು ಫಸ್ಟ್ ಟೈಮ್ ತಿಂದದ್ದು. ಇಲ್ಲ ನಂಗೆ ಅಭ್ಯಾಸ ಇದೆ. ಆಯ್ತು, ಇದೆರಡು ಟ್ಯಾಟು. ಇವಾಗ ಒಬ್ರಿಗೊಂದು ಇನ್ನೊಬ್ರಿಗೊಂದು. ಹುಲಿ ಯಾರಿಗ್ ಬೇಕು? ಅವ್ರದ್ದೇ ನಮ್ದು. ನಿಮ್ದಿದ ಬಂದಿಚ್ಚೇತು ಏನೋ ಇವ್ರು ಕೊಟ್ರು, ನಂಗೆ ನೋಡ್ಲಿಲ್ಲ. ಅಲ್ಲಿ ಕೆಳಗಿತ್ತು ನಿಮ್ದದು. ಸುಳ್ಳು ಇದು. ಇಲ್ಲ ನಿಜ ಹೇಳಿ. ನಿಜ ಪ್ರಾಮಿಸ್. ಇದು ಟ್ಯಾಟು. ಇದು ಹೆಂಗಂದ್ರೆ ನೀವ್ ಹಿಂಗ ಹಾಕ್ಬಿಟ್ಟು ನೀರ್ ಹಾಕಿ ಹಿಂಗೆ ಹಾಕಿ ನೀರ್ ಹಾಕುದಾ? ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾವು ಅಣ್ಣ ನಮ್ ತಗೊಂಡ್ ಕೊಡ್ತಾ ಇದ್ರು. ನಾವು ಈ ಟ್ಯಾಟುಗೋಸ್ಕರ. ಹೆಂಗಿದೆ ಚ್ವಿಂಗಮ್ ಟೇಸ್ಟ್? ಸೂಪರ್. ನುಂಗ್ಬೇಕು ಅಂತ ಅನ್ಸ್ತಿಲ್ವಾ? ಹೌದು, ನುಂಗ್ಬೇಕಾ? ಬೇಡ. ಮತ್ತೆ ಗಾಡಿ ಹಾಕ್ದವ್ರು ಅಂತ ನಾನು. ಆ ಚ್ವಿಂಗಮ್ ತಿಂದಾಗೆಲ್ಲ ನುಂಗ್ಬೇಕಂತಾನೆ ಅನ್ಸೋದು. ಹೌದು, ಟೇಸ್ಟ್ ಸೂಪರ್ Soft ಆಗಿದೆ. ಅನ್ನ ಮುಂಚೆ ಬಾಕ್ಸ್ ಇಡ್ತಾ ಇದ್ರು. ಥ್ಯಾಂಕ್ ಯು. ವೆಲ್ಕಮ್. ನಾವು ಹೊರಡೋಣ. ಎಸ್. ಮತ್ತೆ ಚ್ವಿಂಗಮ್ ತಗೊಳ್ಳೋಣ, ಮತ್ತೆ ವಾಪಸ್ ಲೂಟಿ ಮಾಡಿ ಜಾಲಿ ಎಲ್ಲ ಖಾಲಿ ಮಾಡಿ ಬರೋಣ. ಬರಲ್ಲ ಮ್ಯಾಮ್, ಹಾಕೊಳಕ್ಕೆ ಅಂಟಿಲ್ಲ. ಅಂಟಲ್ಲ, ನೀರ್ ಹಾಕಿ ಉಜ್ಜುದು. ಹೌದಾ? ಅಂಟೋದು ಬೂಮರ್ ಅಲ್ಲಿ. ಇದು ಇಂಟರ್ನ್ಯಾಷನಲ್ ಪೀಸು. ಇದು ಹೆಂಗ್ ಗೊತ್ತಾ ಮ್ಯಾಮ್, ಅಂಟು ಬರುತ್ತೆ. ಅದು ಬೂಮರ್ ಅಲ್ಲಿ, ಅದು ಲೋಕಲ್ ಚಾಕ್ಲೇಟ್ ಚ್ವಿಂಗಮ್ ಅಲ್ಲಿ ಬರುತ್ತೆ. ಕರವನುಂದ ಎಲ್ಲಿ ಇಲ್ಲ ಕಾಣು. ಅಂಚೆ ಬೊಕ ಐದು ನಿಂಗೋಡ ನಾನು ನಿಂಗ ಅವ್ ನಿಂಗೆರ ಒಂಚೂರು ಆ ಶಾಪು ನಿಂಗೋಡು ಒಂದು ಅಣ್ಣ ಬಲ್ಲಿ ಅತ್ತೆ ಅಂಟಣ ಮೀರಿ ಇರ್ನ ರಡ್ಡ್ ನರ್ವುಲು ಅಂಟಣ ಕರ್ಲಿಲ್ಲ ಅವಲಾಯ್ಡು ಫೆವಿಕಾಲ್ ಪತ್ತ ಎಲ್ಲ ಕಂಟು ಮಾಡಿ. ಸೊ ಹಂಗ ಹಾಕಿ ಚೆತ್ತು ಸ್ವಲ್ಪ ನೀರ್ ಹಾಕಿ ಉಜ್ಬೇಕು. ಇಷ್ಟೆಲ್ಲ ಕೆಲಸಗಳು ಮೇಲೆ ಮೇಲೆ ಮೇಲೆ. ಅದು ಹೋಯ್ತು. ಮೇಲೆ ಹಾಕದ ಅದು ಇದು ಇದೆಯಲ್ಲ ಮೇಲೆ ಹಾಕೋದು. ಅಲ್ಲ ಕಿವಿ ಕೊಡಲ್ಲ ಚೇತು. ಟೈಗರ್ ಬಾಪುಡ ಹಾಕಿ ಮೇಲೆ ಹಾಕ್ಬೇಕು. ಹಿಂಗಿಡ್ಡಿ ಹಿಂಗಿಟ್ರ ಅಲ್ಪ ಬೊಡ್ಸಿ ಪುರುಷ ಸ್ವಲ್ಪ ಮೇಲೆ ಹಾಕಿ. ಕೈ ತೆಗಿ, ಕೈ ಬೇರೆ ಕೆಳಗಡೆ ನೀರೇ ಹೋಗಲ್ಲ ಮ್ಯಾಮ್. ಇಲ್ಲ ಇರಿ ನೀವು ಇಬ್ರು. ನರ ಎಲ್ಲ ಒಂಥರ ಆಗ್ತಿದೆ ನಂಗೆ. ಎಲ್ಲಿದೆ ಅದ ಅಷ್ಟಲ್ಲ ನೀರ್ ಹಾಕಕ್ಕೆ. ನಾನ್ ಇವಾಗ ತೋರಿಸ್ತೀನಿ, ಕೊಡಿ ಇಟ್ಕೊಳ್ಳಿದ್ನ. ಕಲರ್ ಅದು ಸ್ಪ್ರೆಡ್ ಕೊಡಿ. ಒಂದ್ ನಿಮಿಷ ನೋಡಿ, ಕಲರ್ ಸ್ಪ್ರೆಡ್ ಆಗಿರೋದು. ಈಗ ಬರುತ್ತಣ್ಣ, ಬರುತ್ತೆ. ಬಂದ್ರೆ ಹೋಗೋಣ ಬೇಗ, ಸಿಗಲ್ಲ ಮತ್ತೆ. ಅದೇ ಪತ್ತೋಡಿಯಾ ಅಣ್ಣ, ಅದು ನನ್ನ ಜೀವ ಇದೆ. ನರ ನೆಕ್ಕು ಮಾಡಿ ಮಾರೆ, ಮತ್ತೆ ಚ್ವಿಂಗಮ್ ಅಂಟಿಸ್ಬೇಕಷ್ಟೇ. ಪತ್ತುಲ್ಲ ಗಟ್ಟಿಡು, ಇಟ್ಕೊಳ್ಳಲ್ಲ ಅಂದ್ರೆ ನಾನ್ ಫೋನ್ ಮಾಡ್ಬೇಕು ಇರುತ್ತೆ ಅದು. ಇಲ್ಲಿ ಅಲ್ಲಿ ನೋಡೋಣ, ಅಲ್ಲಿ ನೋಡೋಣ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ನೋಡಿ ಚೇತು, ಇರಿ ಫ್ಲಾಪ್ ಆದ್ರೆ ಆಚೆ ನೋಡಿ. ಫ್ಲಾಪ್ ಆಗುತ್ತೆ, ಯಾಕಂದ್ರೆ ಇದು ಅಲ್ಲ ನಾವು ಪುಟ್ಟದಿದ್ದಾಗ ಎಲ್ಲ ಮಾಡ್ತಿದ್ವಿ ಕಸರತ್ತು. ಟೆಕ್ನಾಲಜಿ ಟೆಕ್ನಾಲಜಿ ಆಗಿರ್ಬೋದು. ಇದು ಟ್ಯಾಟುಗಳಿದೆ ಏನ್ ಕತೆ ಅಂತ ಮುಂಚೆ ಆಗ್ತಾ ಇದ್ವಿ ಕಾರಲ್ಲಿ. ಇಲ್ಲಿ ಆಗಿಲ್ಲ, ಇದು ಸ್ಪ್ರೆಡ್ ಆಗ ಆಯ್ತು ಆಲ್ರೆಡಿ. ನಿಮ್ದೊಳ್ಳೆ ಕಾಗೆದು ಇದು ಏನೋ ಬಿದ್ದಿದೆ ಅಲ್ಲಿ, ತಗೋ. ಹಲೋ, ಇಲ್ಲ ಅದೇನೋ ಪ್ರಾಬ್ಲಮ್ ಇದೆ ಸೇತು. ಇಲ್ಲ, ಈಗ ಟೆಕ್ನಾಲಜಿ. ಏಯ್ ಓಪ್ಸ್, ಸಾರಿ. ಹಾಸನ್ ರೀಚ್ ಆಗಿದೀವಿ. ಅಯ್ಯಪ್ಪ, ನಾವು ಕಾಣಿಸ್ತಿದೀವ ಅಥವಾ ಅರ್ಧ ಬ್ಯಾಗ್ಸೇ ಕಾಣಿಸ್ತಾ ಇದೆಯಾ ಇಲ್ಲಿ? ಇವಾಗ ನಾವು ಟ್ರಿಪ್ ಹೋಗೋದಂದ್ರೆ ಹಂಗೆ ಅಲ್ಲ, ಬ್ಯಾಗ್ಸ್ ಗಳೆಲ್ಲ ಇರ್ಬೇಕಾದ್ರೆ ಎಸ್ಪೆಷಲಿ ಅದಕ್ಕೆ ಆಕ್ಚುಲಿ ಟ್ರಿಪ್ ಎಸ್ಪೆಷಲಿ ಮಂಗಳೂರು
ಎಸ್ಪೆಷಲಿ ಏನಂದರೆ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಇಷ್ಟೇ ಲಗೇಜ್ ಇರುತ್ತೆ. ಅದಂತೂ ನಂದು ಇದ್ದೇ ಇರುತ್ತೆ. ಯಾಕಂದರೆ ನನ್ನ ಕನ್ಫ್ಯೂಷನ್ಸ್ ಎಷ್ಟಿರುತ್ತೆ ಅಂದರೆ, ನಾನು ಒಂದು ಬಟ್ಟೆ ನನ್ನ ಹತ್ರ ಕೇಳಿ, ಬೆಂಗಳೂರಲ್ಲಿ ಅಂದ್ಕೊಂಡಿರ್ತೀನಿ ಈ ಬಟ್ಟೆನ ನಾನು ನಾಳೆ ಹಾಕೋತೀನಿ ಅಂತ, ಅಲ್ಲಿ ಆ ಡೆಸ್ಟಿನೇಷನ್ ರೀಚ್ ಆದಮೇಲೆ ನನ್ನ ಮೈಂಡೇ ಚೇಂಜ್ ಆಗುತ್ತೆ. ಹಾಗಾಗಿ ನಾನೊಂದು 10 ಪೇರ್ ಬಟ್ಟೆ ಯಾವಾಗಲೂ ತೊಗೊಂಡು ಹೋಗ್ತೀನಿ ಸೇಫ್ಟಿಗೆ. ಹಾಗಾಗಿ ನನ್ನ ಲಗೇಜ್ ಯಾವಾಗಲೂ ಹಿಂಗೆ. ನಿಮ್ದು ಏನಾದರೂ ನಂದು ಅವ್ರಿಗಿಂತ ಬೆಟರ್ ಇದೆ. ನಾನು ಅಷ್ಟೆಲ್ಲ ತಗೊಂಡು ಹೋಗೋಣ. ಬಟ್ ಈ ಸಲ ನನಗೆ ಶೂಟಿಂಗ್ ಕೂಡ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಜೈ ಸಿನಿಮಾ ಶೂಟಿಂಗ್ ಇದೆ ಮಂಗಳೂರಲ್ಲಿ. ತುಳು ಸಿನಿಮಾ ರೂಪೇಶ್ ಶೆಟ್ಟಿ ಅವರು ಮೇನ್ ಲೀಡಾಗಿ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಪೇರ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅವರು ಸ್ಪೆಷಲ್ ಪ್ರಾಮಿನೆಂಟ್ ಒಂದು ರೋಲ್ ಮಾಡ್ತಾ ಇದ್ದಾರೆ. ಸೊ ನಾಳೆಯಿಂದ ಅದರ ಶೂಟಿಂಗ್. ಸೊ ಅದಕ್ಕಾಗಿ ನಾವು ಇವಾಗ ಶೂಟಿಂಗ್ಗೆ ಅಂತ ಮಂಗಳೂರು ಹೋಗ್ತಾ ಇದ್ದೀವಿ. ಸೊ ಇವಾಗ ಹಾಸನ್ ರೀಚ್ ಆಗಿದ್ದೀವಿ. ಹಾಸನಿಂದ ನೆಕ್ಸ್ಟ್ ಸ್ಟಾಪು ಸಕಲೇಶ್ಪುರ. ಹೇಳ್ದಂಗೆ ಹಾಸನಲ್ಲಿದ್ದೀವಿ. ಇನ್ನು ನೆಕ್ಸ್ಟ್ ಸಕಲೇಶ್ಪುರ. ಸೊ ನಮ್ಮ ಇಬ್ಬರ ಕಡೆಯಿಂದ ಎಲ್ಲ ಹಾಸನ ಮಂದಿಗೆ ನಮಸ್ಕಾರ. ನಿಮ್ಮ ಹಾಸನ್ ರೋಡ್ ಸಕ್ಕದಾಗಿದೆ. 1-2-3 ಹಂಪಿದೆ ಅಷ್ಟೇ, ಅದು ಇರಲೇಬೇಕು ಸೇಫ್ಟಿ ಪರ್ಪಸ್ಗೆ. ಬಟ್ ರೋಡ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಹೌದು. ಸೊ ಯಾರ್ಯಾರು ಹಾಸನ್ದವರು ನಮ್ಮ ವ್ಲಾಗ್ ನೋಡ್ತಿದ್ದೀರಾ, ಕಮೆಂಟ್ ಮಾಡಿ ಹಾಸನ್ ವಿತ್ ಅ ಹಾರ್ಟ್. ಸೊ ನಮ್ಗೆ ಗೊತ್ತಿರುತ್ತೆ ನೀವು ಹಾಸನ್ ಅವರು. ಆ್ಯಂಡ್ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಾಸನಿಂದ ಇದ್ದರೆ ಹಾಸನ್ ಅಂತ ಕಮೆಂಟ್ ಮಾಡಿ ವಿತ್ 3 hearts. ಸೊ ಎಸ್, ಎನಿವೇಸ್ ನಮ್ಮ ಜರ್ನಿ ಇನ್ನೂ ತುಂಬ ಇದೆ. ಇವಾಗೊಂದು ಹಂಪ್ ಬಂತು, ಹಂಪ್ ಮುಗೀತು. See you. ಘಾಟ್ ಸೆಕ್ಷನ್ ರೀಚ್ ಆಗಿದ ತಕ್ಷಣ ನಾನು ಅಶ್ವಿತಿ ಮಲ್ಕೊಂಡ್ಬಿಡ್ತೀವಿ. ಯಾಕಂದರೆ ಘಾಟ್ ಸೆಕ್ಷನ್ ರೋಡ್ಸ್ ಅಂತೂ ಚೆನ್ನಾಗಿಲ್ಲ. ಆ್ಯಂಡ್ ಈ ಅನುಭವ ನಮಗಾಗೋದು ಬೇಡ ಅಂತ ಇವತ್ತು ನಾವು ಆರಾಮ್ಸೆ ಮಲ್ಕೊಂಡಿದ್ವಿ. ನಾನಂತೂ ಫುಲ್ ಡೀಪ್ ನಿದ್ದೆಯಲ್ಲಿದ್ದೆ. ಸಡನ್ನಾಗಿ ಭೂಕಂಪ ಆದಂಗೆ ಅನಿಸ್ತು. ಏನಾಯಿತು ಅಂತ ನೀವೇ ಮುಂದೆ ನೋಡಿ. ಶಾರ್ಟ್ ವೀಲ್ ಇರ್ಲಾನೆ ಹೈಟ್ ಬಂತು. ಎನ್ನೆಲ್ಲ ದಿವ್ಯ ವಾ ಕರಂ ಕುರುಂ ಹೆಚ್ಚು ಟೇಸ್ಟಿ ನಿಕ್ಲೇನ ಅರ್ಜನತ ಕರಂ ಕುರುಂ ಡೇ ಅಲ್ಲ ಕಿಂಜೆ ದಿನ ನಾನೆಲ್ಲೋ ಭೂಕಂಪ ಆಯ್ತು ಅಂತ ಹೇಳಿ ನಂಗೂ ಕೊಡಿ. ಅಡ್ಡು ಜನ ಪೆಟ್ಟು ಸ್ಪೀಕರ್ ಟ್ಯೂಟರ್ ಬರುತ್ತೆ. ಕಾಮಿಡಿ ಟ್ಯೂಟರ್. ಅದು ನೀವು ತಿನ್ನೋವಾಗ ಏನ್ ಮಾಡ್ತೀರಾ ಅಂದ್ರೆ ಬಾಯಿ ಒಳಗಡೆ ಹಾಕಿ ಜಗಿಯಲ್ಲ, ಅದಕ್ಕಿಂತ ಮುಂಚೆನೂ ಕರಂ ಮಾಡ್ಕೊಂತ ಹಿಂಗೆ ಅವರಿಗೆ ಅಲ್ಲಿ ಉಂಟು, ನನಗೆ ಅಲ್ಲಿಲ್ಲ. ಚೇತುದಂತೂ ಏನಿಲ್ಲ, ಕಬ್ಬಿದು ಮೆಷೀನು. ನನ್ನ ಒಳ್ಳೆ ನಿದ್ದೆ ಇತ್ತು. ನಿದ್ದೆಯಲ್ಲಿ ನೀವು ಘಾಟ್ ಸೆಕ್ಷನ್ ಬರುವಾಗ ಮಲಗ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಈ ರೋಡ್ ಹಿಂಗ್ ನೋಡೋದ್ಕಿಂತ ಮಲ್ಗೋದು ಒಳ್ಳೇದು ಅಂತ. ಇಲ್ಲಿ ನೋಡಿದ್ರೆ ಫ್ಲಾಪ್ ಶೋ ಆಯ್ತು ನಂಗೆ. ಕಿವಿಗೆ ಇಲ್ಲಿ ಇದು ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಗರ ಆಗಲ್ವಾ, ಆ ತರ ಕನ್ಸ್ಟ್ರಕ್ಷನ್ ಸಿಮೆಂಟ್ ಇರಿಸಿ. ಚರ್ಮುರಿ ತಿನ್ಕೊಂಡು ಮಲ್ಗ್ಬಿಟ್ವಿ ನಾವಿಬ್ರು. ಇದಾದ್ಮೇಲೆ ನಾವು ಎದ್ದಿರೋದು ಒಂದು ಸೌಂಡ್ಗೆ. ಅದು ಯಾವ ಸೌಂಡ್ ಗೊತ್ತಾ? ವಾಲ್ಯೂಮ್ ಸ್ಟಾಪ್ ಮಾಡಿ. ಜಯಂಟ್ ವೀಲ್, ಟೈಟಾನಿಕ್ ಇದರಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ನಮಗೆ ಸಖತ್ ಭಯ. ಅದ್ರ ಬಗ್ಗೆ ನಾವೆಲ್ಲರೂ ಮಾತಾಡ್ಕೋತಾ ಇದ್ವಿ. ಫೈನಲಿ ಇನ್ನು ನಾವು ಮಂಗಳೂರು ರೀಚ್ ಆಗಿಲ್ಲ. ಇವಾಗ ನಾವು ಬಂಟ್ವಾಳ ಕ್ರಾಸ್ ಆಗಿದ್ದೀವಿ. ಇನ್ನು 27 ಕಿಲೋಮೀಟರ್ ಇದೆ ನಮ್ಮ ಮನೆಗೆ. ಹೌದು, ನಮ್ಮ ಮನೆಗೆ. ಆ್ಯಂಡ್ ನೀವು ನೋಡಿದ್ರಿ ನಮಗೆ ದಾರಿಯಲ್ಲಿ ಬರ್ತಾ ಏನೇನು ವಿಟ್ನೆಸ್ ಮಾಡೋಕ್ಕೆ ಸಿಕ್ತು. ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಯಕ್ಷಗಾನ ನಡೀತಾ ಇತ್ತು, ಆಮೇಲೆ ಎಕ್ಸಿಬಿಷನ್ ಇದು
ಎಕ್ಸಿಬಿಷನ್ ನಡೀತಾ ಇತ್ತು ಅದರಲ್ಲಿ ಎಲ್ಲ ಇತ್ತು, ಜಾಯಿಂಟ್ ವೀಲು ಅದು ಇದೆಲ್ಲ ಫುಲ್ ಲೈಟ್ಸ್ ಹಾಕಿದ್ರು. ಯೂಶಲಿ ನಾವು ಮಂಗ್ಳೂರ್ ಅಥವಾ ಬೆಂಗಳೂರು ಹೋಗ್ಬೇಕಾದ್ರೆ ಮಳೆ ಬರುತ್ತೆ. ಈ ಸಲ ನಾವು ಮಂಗ್ಳೂರ್ ಬರ್ತಾ ಇರ್ಬೇಕಾದ್ರೆ ಫುಲ್ ಪಟಾಕಿಗಳು, ನಮ್ಮ ಎಂಟ್ರಿಗೇನೆ ಫುಲ್ ಏನ್ ಹೇಳ್ತಾರೆ ಕ್ರ್ಯಾಕರ್ಸ್ ಎಲ್ಲ ಇತ್ತು, ಪಟಾಕಿಗಳಿತ್ತು, ಖುಷಿ ಆಯ್ತು. ಸೊ ಇನ್ನು ಸ್ವಲ್ಪ ಟೈಮಲ್ಲಿ ಐ ಥಿಂಕ್ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗಡೆ ಮನೇಲಿ ಇರ್ತೀವಿ. ಸೊ ನಮಗೆ ಇನ್ನೂ ಹೇಳಿಲ್ಲ. ಸೊ ಅಲ್ಲೇ ಸಿಗ್ತೀವಿ, ಓಕೆನಾ? ಆಲ್ಮೋಸ್ಟ್ ನಮ್ಮ ಮನೆಗೆ ರೀಚ್ ಆಗ್ತಾ ಬಂದ್ವಿ. ನಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿನೇ ಆಗ್ತಾ ಇತ್ತು. ರಿಯಾಕ್ಷನೇ ಇಲ್ಲ. ನಮ್ಮಮ್ಮ ಯಾವಾಗ್ಲೂ ಹಿಂಗೆ ರಿಯಾಕ್ಷನ್ ಇರಲ್ಲ. ನಾಳೆ ಆದ್ರೂ ಬರ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತಂತೆ, ಅದಕ್ಕೆ ಏನು ಸರ್ಪ್ರೈಸ್ ಇರಂತೆ. ಆದ್ರೆ ಯಾವಾಗ್ಲೂ ಅವ್ರು ಹಿಂಗೆ ಏನೇ ಇದ್ರು ಇಷ್ಟೇ, ರಿಯಾಕ್ಷನೇ ಇರೋದಿಲ್ಲ. ಫ್ಲಾಪ್. ಹಲೋ ಸ್ಪೆಷಲ್ ಏಪಲ ದಾದಪ್ಪು ನಿರ್ನ ಜೋಕುಲ್ ಬೈದರ ನತ್ತು ಅಂಡ್ ಏಪಲ ಇರ್ನಲ್ಲಿ. ಓ ಯಾನಿರು ಮೀನು ತೋಜವರನೇ ಮೀನು ಅವಲತ್ತ ಎಸ್ ವಾಟ್ ಇಸ್ ಕುಕಿಂಗ್ ಇನ್ ದ ಹೌಸ್. ನೀರಪ್ಪ ಹಾಕಿ ಮತ್ತೆ ಎಣ್ಣೆಯಲ್ಲಿ ಮೇಲೆ ಬಿಡಬೇಕು. ಮಂಗಳೂರಲ್ಲಿ ನಾವೇನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಇಲ್ಲ, ಇಲ್ಲಿ ಯಾವಾಗಲೂ ಫಿಶ್ ಇದ್ದೇ ಇರುತ್ತೆ. ಸೊ ಆ ಒಂದು ನಂಬಿಕೆ ನಮಗಿರುತ್ತೆ ಇಲ್ಲಿ ಬರಬೇಕಾದ್ರೆ. ಹೆಲ್ಲೋ, ಇನ್ನೇನು ಊಟ ಆಯಿತು. ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಹೆಲೋ. ಸೊ ಇವತ್ತಿಗೆ ನಮ್ಮ ದಿನ ಮುಗೀತು ಅನ್ಸುತ್ತೆ. ಇವಾಗ ನಾನು ಮಲ್ಕೋಬೇಕು. ನಾನು ಅಷ್ಟೇ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಮಲಗಬೇಕು. ನಾಳೆ ಬೆಳಿಗ್ಗೆ ಶೂಟಿಂಗ್ ಇದೆ, ಸೊ ಎದ್ದೇಳ್ಬೇಕು ನಾನು. ಆ್ಯಂಡ್ ಮೀನು ಊಟ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು, ಮನೆ ಊಟ ಎಸ್ಪೆಷಲಿ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಾಳೆ ಒಂದು ಸ್ಪೆಷಲ್ ವ್ಯಕ್ತಿನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಆ ವ್ಲಾಗ್ ಕೂಡ ನಾನು ಸಪ್ರೇಟಾಗಿ ತಗೋತೀನಿ ನಿಮ್ಮೆಲ್ಲರಿಗೋಸ್ಕರ. ಆ್ಯಂಡ್ ನಾನಿವಾಗ ಸ್ಕಿನ್ ಪ್ರೆಪ್ ಮಾಡಿ ಮಲ್ಕೋಬೇಕು, ನಾನು ಅಷ್ಟೇ ಎದ್ದೊಳ್ಬೇಕು. ಐ ಹೋಪ್ ಈ Signing off. ಮಂಗಳೂರು ಜರ್ನಿ ಕತೆ ಅಂದರೆ 1 ಡೇ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೂ ಜಾಸ್ತಿ ಮಂಗಳೂರು ಸ್ಟೋರೀಸ್, ಮಂಗಳೂರಲ್ಲಿ ನಾವು ಎಲ್ಲಿ ಎಲ್ಲ ಸ್ಪೆಂಡ್ ಮಾಡ್ತೀವಿ, ನಮ್ಮ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲೂ ಕೂಡ ನೋಡ್ಬೋದು ನೀವು. ಸೊ ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಮ್ಮ ಚಾನೆಲ್. ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ. ಕಮೆಂಟ್ಸ್ ಮಾಡಿ ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಏನೋ ಸ್ಪೆಷಲ್ ಬೇಕು ಅಂದರೆ ಹೇರ್ ಕೇರ್ ಸ್ಕಿನ್ ಕೇರ್ ಗೊತ್ತು, ಡೆಫಿನೆಟಾಗಿ ಆದಷ್ಟು ಬೇಗ ಮಾಡ್ತೀವಿ. ಬಟ್ ಅದು ಬಿಟ್ಟು ಬೇರೆ ಏನಾದರೂ ನೋಡೋಕ್ಕಿದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಾಟ್ಸ್ ಆಫ್ ಲವ್. ಬಾಯ್. ಬಾಯ್.